ಕಾಣಿಸ್ತಾ ಇದ್ದೀನಿ? ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ನೀವು ನೋಡಿ ಯಾರೋ ದೊಡ್ಡ ಸಾಹಿತಿಗಳು ಬಂದ್ಬಿಟ್ಟಿದ್ದಾರೆ ಅನ್ಕೊಂಡೆ. ನನ್ನ ಪುಣ್ಯ ನರಸಿಂಹಮೂರ್ತಿ ತಮ್ಮ ಅನ್ಕೊಳ್ಳಿಲ್ವಲ್ಲ. ಒಂದೇ ಒಂದು ಕವನ ಹೇಳಿ. ಹೇಳ್ತೀನಿ. ಬಾ ಬಾ ಎಂದಾಗ ಬಾರದಿದ್ದ ಮಳೆ ಬಂದಿತು ಹೊಲದಿಂದ ಕಿತ್ತಾಗ ಬೆಳೆ, ಬಂದಿತು ಹೊಲದಿಂದ ಕಿತ್ತಾಗ ಬೆಳೆ, ಮಳೆಯ ಜೊತೆ ಕೊಚ್ಚಿಕೊಂಡು ಹೋಗಿತ್ತು ನಾವು ಕಷ್ಟಪಟ್ಟು ಬೆಳೆದ ಬೆಳೆ. ತುಂಬಾ ಚೆನ್ನಾಗಿತ್ತು ಯಜಮಾನ್ರೆ. ನನ್ನನ್ನು ನೋಡ್ಕೊಂಡು ಒಂದೇ ಒಂದು ಕವನ ಹೇಳಿ. ನನಗೆ ಇಷ್ಟೇ ಬರೋದ. ಅತ್ತೆ ಏನೇ ಚಂಪಾ? ಅತ್ತೆ ನಿಮ್ ಮಗ ನೋಡಿ. ಪಾಂಡುರಂಗ ಗಂಡುಗಲಿ. ಹೆಸರಿಗೆ ಲಂಗ ತೋಡಿಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ ಮಾತ್ರ ಶ್ರೀ. ಗಂಡುಗಲಿ ವಂಶದ ಕುಡಿ ನೀನು. ಹಾಗೆ ಕಾಣ್ತೀಯ. ಇನ್ಮೇಲೆ ಇಂಥದೇ ಬಟ್ಟೆಗಳನ್ನ ಹಾಕೋ. ಒಳ್ಳೆ ದೊಡ್ಡ ಭಾಷಣ ಕಾಲ ಕಾಣ್ತೀಯ. ಎಲೆಕ್ಷನ್ ನಿಂತೆ ಗೆದ್ದೇ ಬಿಡ್ತೀಯ. ರಾಜ ಗಾಂಭೀರ್ಯ ಅಂದ್ರೆ ಇದು. ಚಂಪಾ ಬಲೆ. ಹಬಿ ಹಬ್. ನಾನು ಇಲ್ಲೇ ಇದ್ದೀನಿ ಗುಬ್ಬಿ. ಏನ್ರಿ ಇಷ್ಟು ಬೇಗ ಓಲ್ಡ್ ಮ್ಯಾನ್ ಆಗ್ಬಿಟ್ಟಿದ್ದೀರಾ? ಯಾಕೆ ಈ ಡ್ರೆಸ್ ನಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಈ ಡ್ರೆಸ್ ಹಾಕೊಂಡು ರಸ್ತೆ ಮೇಲೆ ಹೋಗ್ತೀರಾ? ಹೌದು, ಫಂಕ್ಷನ್ ಇದೆ, ನೀವು ಬರ್ತೀನಿ ಅಂತ ಹೇಳಿದ್ರಲ್ಲ, ಬನ್ನಿ ಹೋಗ್ಬಿಟ್ಟು ಬರೋಣ. ಫಂಕ್ಷನ್ ಅಲ್ಲಿ ಜನ ನನ್ನ ಕೇಳ್ತಾರೆ, ಇವರು ನಿಮ್ಮ ಅಂಕಲ್ ಅಂತ. ಅಲ್ಲ, ನಮ್ಮ ಯಜಮಾನ್ರು ಅಂತ ನೀವೇ ಹೇಳ್ಬಿಡಿ. ನೆವರ್ ನೆವರ್. ನಿಮ್ಮನ್ನ ಈ ಅವತಾರದಲ್ಲಿ ಹಸ್ಬೆಂಡ್ ಅಂತ ಒಪ್ಕೊಳ್ಳೋಕೆ ನಂಗೆ ಇನ್ಸೆಟ್ ಆಗುತ್ತೆ. ಒಂದು ಮಾತು ತಿಳ್ಕೊಳ್ಳಿ, ನಾನಷ್ಟೇ ಅಲ್ಲ, ನಿಮ್ ಜೊತೆ ಯಾರು ಬರಲ್ಲ. ಏನಾಗಿದೆ ಡ್ರೆಸ್ಗೆ? ಒಳ್ಳೆ ಬುದ್ಧಿಜೀವಿ ತರ ಕಾಣ್ತಾ ಇದೆಯಾ? ಆದ್ರೆ ನಮ್ಮ ಮೇಡಮ್ ಅವ್ರಿಗೆ ಚೆನ್ನಾಗಿ ಕಾಣಿಸಲ್ವಂತಪ್ಪ. ನಾನು ಈ ಡ್ರೆಸ್ ನಲ್ಲಿ ಒಳ್ಳೆ ಅಂಕಲ್ ತರ ಕಾಣಿಸ್ತೀನಿ ಅಂತ ಕರೆಕ್ಟ್ ಆಗಿ ಹೇಳಿದಾರಲ್ಲ. ನೀ ಸ್ವಲ್ಪ ಸುಮ್ಮನೆ ಇರಲ್ಲ. ಅಲ್ಲ ಕಣ, ನನ್ನ ಜೊತೆ ಬನ್ನಿ ಅಂತ ಕರೆದಿದ್ಕೆ ಬರ್ಲಾ ಕಣ್ರಿ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರು ಕಣ. ನನಗೆ ಎಷ್ಟು ಅವಮಾನ ಆಗೋಯ್ತು. ಆ ಎರಡನೇ ಬ್ರಹ್ಮ ಸೈಂಟಿಸ್ಟ್ ಹಳೆ ಜಾಜಿ ಅವ್ರನ್ನ ಬದಲಾಯಿಸುವಾಗ ನನಗೆ ರೂಪವಂತೆಗಿಂತ ಗುಣವಂತೆ ಮುಖ್ಯ ಅಂತ ಹೇಳ್ಬೇಕಾಗಿತ್ತು. ಮೈ ಕೈ ತುಂಬಿಕೊಂಡು ಕಲರ್ ಇರೋ ಮಾವನಣ್ಣು ಹುಳಿ ಇರುತ್ತೆ ಅಂತ ಯಾವನಿಗೆ ಗೊತ್ತಿರುತ್ತಲೆ? ಹೇಗಾದ್ರೂ ಮಾಡಿ ನಮ್ಮ ಜಾಜಿ ಜಂಬಲ್ ದಿನಿಗೆ ಬುದ್ಧಿ ಕಲ್ಸ್ಬೇಕಲ್ಲ. ಲೇ ಪಾಂಡ್ರಂಗ, ನಾವು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಕಲ್ಪನಾ ಅಂತ ಒಬ್ಳು ನಮ್ ಜೊತೆ ಓದ್ತಾ ಇದ್ಲು. ಜ್ಞಾಪಕ ಇದೆಯಾ? ಗೊತ್ತಿಲ್ಲದೆ ಏನೋ 3 ಹೊತ್ತು ಕಲ್ಪನಾ ಸಿನಿಮಾ ನೋಡಿ ನೋಡಿ ಅವಳ ತರನೇ ಆಗೋದಕ್ಕೆ ಅಂತ ಹೊರಟಿದ್ಲಲ್ಲ ಅವಳ. ಹೌದಪ್ಪ, ಅವಳೆ. ಈಗ್ಲೂ ಅವಳ ಫೀಲಿಂದ ಹೊರಗಡೆ ಬಂದೇ ಇಲ್ಲ. ಅವಳಿಗೆ ಈಗ್ಲೂ ನಿನ್ ಮೇಲೆ ಪ್ರೀತಿ ಇದೆ ಕಣ. ನನಗೆ ಆಗಾಗ ಸಿಗ್ತಾ ಇರ್ತಾಳೆ. ಅವಳ ನಿಮ್ ಮನೆಗೆ ಕಳಿಸ್ಕೊಡ್ತೀನಿ. ಸ್ವಲ್ಪ ಅವಳ ಜೊತೆ ಸಲಿಗೆಯಿಂದ ಇರು. ಆಗ ಜಾಜಿ ಅವ್ರು ತಾನಾಗೆ ನಿನ್ ದಾರಿಗೆ ಬರ್ತಾರೆ. ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೆ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ. ಕಲ್ಪನಾ ಕಾಲೇಜ್ನಲ್ಲಿ ಹೇಗಿದ್ದು ಈಗಲೂ ನಿನ್ ಡೇಟ್ ಹಾಗೇನೆ ಇದೆ ಕಣೆ. ಕಾಲೇಜಿಗೆ ಸೀರೆ ಉಟ್ಕೊಂಡು ಹೋಗ್ತಿದ್ರಾ? ಆಗ ಚೂಡಿದಾರ್, ಈಗ ಸೀರೆ. ನಿನ್ನ ನೋಡ್ತಾ ಇದ್ರೆ ಕಲ್ಪನೆನೇ ಎದ್ದು ನಮ್ಮ ಮನೆ ಓಡ್ ಬಂದಂಗೆ. ನಾವು ಕಾಲೇಜ್ ಓದುವಾಗ ನಾನು ನಿನ್ನ ಎಷ್ಟು ಲವ್ ಮಾಡ್ತಾ ಇದ್ದೆ. ಆದ್ರೆ ನೀನೆ ನನ್ನ ಪ್ರೀತಿನ ಒಪ್ಕೊಂಡೇ ಇಲ್ಲ. 1 ವಾರದಲ್ಲಿ ಬರ್ತೀನಿ ಅಂತ ಹೇಳ್ದವನು ಈಗ ಸಿಕ್ಕಿದ್ಯಾ? ಮಾತೆ ಪಾಂಡುರಂಗ. ನಾನ್ ತಾನೇ ಏನ್ ಮಾಡ್ಲಿ ಕಲ್ಪನಾ ಕತ್ರಗುಪ್ಪೆ. ಊಟದ ಆಸೆಗೆ ಅಂತ ನಾನು ಛತ್ರಕ್ಕೆ ಹೋಗಿದ್ದೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಈ ಮುಗ್ಧ ಬಾಲಕನನ್ನು ತಗೊಂಡು ಹೋಗಿ ಗಂಡನ್ ಮಾಡಾಕ್ಬಿಟ್ರು. ಯಾರಿಗೋ ಸೇಲ್ ಆಗಬೇಕಿದ್ದ ನಮ್ಮ ಜಾಜಿ ನನಗೆ ಡಿಸ್ಕೌಂಟ್ ನಲ್ಲಿ ಸಿಕ್ಬಿಟ್ಟ. ಏನು ಯಜಮಾನ್ರೆ, ಹಳೆದಿನೆಲ್ಲ ಜ್ಞಾಪಿಸ್ಕೊಂಡು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬಾವ, ಇವಳು ಯಾರು ಅಂತ ಜಾಜಿ ಅದಕ್ಕೆ ಕೇಳ್ತಾ ಇದಾರೆ. ಇವಳು ಕಲ್ಪನಾ ಫ್ರಮ್ ಕಾತ್ರಗುಪ್ಪೆ. ನಾನು ಇವಳು ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಅಷ್ಟೇನಾ? ಸದ್ಯಕ್ಕಿಷ್ಟೇ. ಏನೇನು ಅಂತ ಮುಂದಕ್ಕೆ ನಿನಗೆ ಗೊತ್ತಾಗತ್ತೆ. ಹೋಗಲೆ ಕಲ್ಪನಾ, ಕಮ್ ಆನ್. ಪಲ್ಲು, ಯಾಕೆ ಹೀಗೆ ಕುಣಿತಾ ಇದ್ದೀರಾ? ಅಯ್ಯೋ, ನಾವು ಕುಣಿತಾ ಇಲ್ಲಪ್ಪ, ಇದು ಏರೋಬಿಕ್ಸ್. ಇದನ್ನ ಮಾಡೋದ್ರಿಂದ ದಪ್ಪನೂ ಆಗಲ್ಲ, ಸಣ್ಣನೂ ಆಗಲ್ಲ, ಬ್ಯೂಟಿಫುಲ್ ಆಗಿರ್ತಾರೆ. ಹಾಗಿದ್ರೆ ನಾನು ನಿಮ್ ಜೊತೆ ಕುಣಿಲಾ? ನೀವು ಸಣ್ಣನೇ ಇದ್ದೀರಾ, ಯಾಕಪ್ಪ ಕುಣಿತೀರಾ? ಕುಣಿದ್ರೆ ಏನಾಗತ್ತೆ? ನಿಮ್ ಮೈಲಿರೋ ಮೂಳೆಗಳೆಲ್ಲ ಆಚೆ ಕಾಣಿಸುತ್ತೆ. ಅವರೆಲ್ಲಿ? ಯಾರು? ಪಾಂಡುರಂಗ. ಅವರಿನ್ನ ಸ್ಲೀಪಿಂಗ್. ಎಲ್ಲಿ? ಇನ್ನೆಲ್ಲಿ? ಬೆಡ್ರೂಮ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾನಲ್ಲು ನೀನೆ, ಬೆಡ್ರೂಮ್ ಅಲ್ಲೂ ನೀನೆ, ಪೂಜಿಸ
ಯಾರು ಹಾಡ್ಲಿಲ್ವಲ್ಲಮ್ಮ, ಅದಕ್ಕೆ ನಾನೇ ಹಾಡ್ತಾ ಇದ್ದೀನಿ. ಅದು ಸರಿ ಬಿಡಮ್ಮ, ಹಾಡೋಳು ಹಾಡದೆ ಇದ್ರೆ ಬೇರೆಯವಳು ಹಾಡ್ಬಿಡ್ತಾಳೆ. ಕಲ್ಪನಾ, ಇನ್ಮೇಲೆ ಈ ರೀತಿ ಹಾಡುಗಳೆಲ್ಲ ಹಾಡೋ ಹಾಗಿಲ್ಲ. ಬೇಕಿದ್ರೆ ನಾನೇ ಹಾಡ್ಕೋತೀನಿ. ಏನಮ್ಮ ನಡೀತಾ ಇದೆ ಇಲ್ಲಿ? ನಿಮ್ಮ ಅಣ್ಣನಿಗೆ ಸುಪ್ರಭಾತ ಹಾಡ್ತಾ ಇದ್ದಾಳೆ. ಇವಳೇ ಹಾಡ್ಬೇಕು, ಹಾಡಕ್ ಅದ್ಕೆ ಇಲ್ವಾ? ನನ್ನ ಪ್ರೀತಿ ಬ್ರಹ್ಮಪುತ್ರ ನದಿ ಇದ್ದ ಹಾಗೆ. ಅದಕ್ಕೆ ಯಾರೇ ತಡೆಗೋಡೆ ಹಾಕಿದ್ರು ಆ ಗೋಡೆ ನೋಡ್ದು ನದಿ ಸಾಗರ ಅಂತ ಸೇರುತ್ತೆ. ಯಾವ ಸಾಗರ? ಸಂಸಾರ ಸಾಗರ. ಜಾಜಿ ಅದಕ್ಕೆ ಮೀಟಿಂಗ್ ಕರೆದಿದ್ದಾರೆ, ಎಲ್ಲರೂ ಹಾಜರಾಗತಕ್ಕದ್ದು. ನಿಮ್ಮನ್ನ ಎಲ್ರು ಯಾಕೆ ಮೀಟಿಂಗ್ ಕರೆದೆ ಅಂತ ಗೊತ್ತಾ? ಗೊತ್ತಿಲ್ದೇನೋ, ನೀವೀಗ ಎಲ್ರಿಗೂ ಮಸಾಲೆ ದೋಸೆ ಕೊಡಿಸ್ತೀರಾ. ಯಾವಾಗ್ಲೂ ಈಟಿಂಗ್ ದೇನ ಚಿಂತೆ. ಮೀಟಿಂಗ್ ಇದ್ಮೇಲೆ ಈಟಿಂಗ್ ಇದ್ದೇ ಇರತ್ತಲ್ವಾ? ಸುಮ್ಮನೆ ತಲೆ ಹರಟೆ ಮಾಡ್ಬೇಡ. ಈಗ ಯಾತಕ್ಕಮ್ಮ ಕಲ್ದಿದ್ದು ಮೀಟಿಂಗು? ನಮ್ಮನೆಗೆ ಒಬ್ಳು ಕಲ್ಪನಾ ಅಂತ ಗರ್ಲ್ ಬಂದಿದ್ದಾಳೆ. ಗೊತ್ತು, ಅವಳು ನನ್ನ ಮಗನ ಫ್ರೆಂಡು. ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ಅವಳು ನನ್ನ ಸಂಸಾರನ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಬೇಗ ಸೆಂಡ್ ಆಫ್ ಪಾರ್ಟಿ ಕೊಡ್ಬೇಕು ಅಂತಿದ್ದೀನಿ. ಸೆಂಡ್ ಆಫ್ ಪಾರ್ಟಿನ ಚೆನ್ನಾಗಿರುತ್ತೆ. ಸೆಂಡ್ ಆಫು ಇಲ್ಲ, ಸೆಂಡ್ ಫುಲ್ಲು ಇಲ್ಲ. ನೀ ಸ್ವಲ್ಪ ಸುಮ್ಮನೆ ಇದ್ದು ಬಿಡು. ಆ ಕಲ್ಪನಾ ಕತ್ರಗುಪ್ಪೆ ಇನ್ನೂ ಕೆಲವು ದಿನಗಳ ಮಟ್ಟಿಗೆ ನಮ್ಮ ಮನೆಯಲ್ಲೇ ಇರ್ತಾಳೆ. ಅದ್ ಹೇಗೆ ಆಗುತ್ತೆ? ಫ್ರೆಂಡ್ ಅಂದ್ಮೇಲೆ ಬರ್ಬೇಕು, ಮಾತಾಡ್ಸ್ಬೇಕು, ಹೋಗ್ತಾ ಇರ್ಬೇಕು. ಅದ್ರ ಬದಲು ಇಲ್ಲೇ ಸ್ಟೇ ಮಾಡಿದ್ರೆ ಐ ಡೋಂಟ್ ಅಗ್ರಿ. ಆ ಕಲ್ಪನಾ ಕತ್ರಗುಪ್ಪೆ ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ್ಲಿಂದಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ. ಏನೋ ಅಕಸ್ಮಾತ್ ಆಗಿ ನಾನು ನಿಮ್ಮನ್ನ ಕಟ್ಕೊಂಡ್ಬಿಟ್ಟೆ. ಆದ್ರೂ ನೋಡಿ, ಅವಳು ಇನ್ನೂ ಮದುವೆ ಆಗದೇನೆ ನನಗೋಸ್ಕರ ಅಂತ ಕಾಯ್ತಾ ಇದ್ದಾಳೆ. ಅದಕ್ಕೆ ಹೇಳಿದ್ದು ಸೆಂಡ್ ಹರ್ ಔಟ್. ನೋ ಔಟ್, ಓನ್ಲಿ ಇನ್. ಕಲ್ಪನಾ ಕತ್ರಗುಪ್ಪೆ ಸ್ಟೇ ಹಿಯರ್. ಟು ಡಿಡ್ ಡನ್. ಅದ್ಯಾವ ಕೆಪಾಸಿಟಿ ಮೇಲೆ ಅವಳು ಇಲ್ಲಿರ್ತಾಳೆ? ಇದು ನನ್ನ ಸ್ವೀಟ್ ಹೋಮ್. ಸಾಕು, ಸುಮ್ಮನೆ ಇರ್ರಿ. ಆ ಬ್ಯಾಡಿಗೆ ಮೆಣಸಿಕಾಯಿ ಜೊತೆ ಗುಂಟೂರು ಮೆಣಸಿಕಾಯಿ ನಾಲ್ಕು ಅರಿತಾ ಇರ್ತೀರಾ. ಬಾಯಿನಲ್ಲಿ ಸ್ವೀಟ್ ಹೋಮ್ ಅಂದ ತಕ್ಷಣ ನೆತ್ತಿಗೆ ಖಾರ ಬಡಿದೇ ಇರುತ್ತೆ. ಅಂದ್ರೆ ಇಷ್ಟಕ್ಕೂ ನನ್ನ ಎಲ್ಲಾ ಕೆಲಸಗಳನ್ನ, ಪ್ರೋಗ್ರಾಮ್ಗಳನ್ನ ನೋಡ್ಕೊಳ್ಳೋದಕ್ಕೆ ನನಗೂ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಇನ್ಮೇಲಿಂದ ಅವಳೇ ನನ್ನ PA. ಕಲ್ಪನಾ ಕತ್ರಗುಪ್ಪೆ, ಕಮ್ ಹಿಯರ್. ಹೇಳು ಪಾಂಡುರಂಗ. ಈ ಕ್ಷಣದಿಂದ ನೀನು ನನ್ನವಳು, ಅಂದರೆ ನನ್ನ PA. ನೋಡು ಕಲ್ಪನಾ ಕತ್ರಗುಪ್ಪೆ, ಇವತ್ತಿನಿಂದ ನನ್ನ ಎಲ್ಲ ಆಗು ಹೋಗುಗಳು ನೀನೇ ಜವಾಬ್ದಾರಳಾಗಿರ್ತೀಯ. ಈಗ ನಾನು ಅಫಿಷಿಯಲ್ ಆಗಿ ಎಲ್ರೂ ಒಂದ್ಸಲ ಪರಿಚಯ ಮಾಡಿಸ್ಕೊಡ್ತೀನಿ. ಈಕೆ ಜಾಜಿ ಜಂಬಲ್ದಿನಿ, ನನ್ನ ಹೆಂಡತಿ. ಜೀರ್ಣೋದ್ಧಾರ ಮಾಡಿಸಿರೋಳು. ತುಂಬಾ ಜಂಬ ಅನ್ಸುತ್ತೆ. ಮುಂದಕ್ಕೆ ನಿನಗೆ ಗೊತ್ತಾಗುತ್ತೆ. ಇನ್ನು ಆ ಜೋಡಿ ಜುಟ್ಟಿನ ಕೋಡಿ ನನ್ನ ತಂಗಿ. ಇನ್ನು ಹೆಸರಿಗೆ ಲಂಗ ತೊಡಿಸುವ ರಂಗಮ್ಮ ನನ್ನ ಪ್ರೀತಿಯ ಅಮ್ಮ. ಇನ್ನು ಅವನು ಕೆಲಸಕ್ಕೆ ಬಾರದ ಈ ಮನೆ ಅಳಿಯ ವಿಠಲ್ ಮಹಾರಾಜ್ ಅಂತ. ಇನ್ನು ಚಂಪಾ ಉರ್ಫ್ ಕೆನೆ ಹಾಕಿರೋ ಕಾಫಿ ಅಲಿಯಾಸ್ MS. ಸೈನ್ಸ್ ಗ್ರಾಜ್ಯುಯೇಟ್ ಆಗಿ ಮನೆ ಕೆಲಸ ಯಾಕಮ್ಮ ಮಾಡ್ತಿದ್ಯಾ? MSc ಅಂದ್ರೆ ಮೇಡ್ ಸರ್ವೆಂಟ್ ಚಂಪಾಕಲಿ ಅಂತ. ಕಲ್ಪನಾ ಕತ್ರಗುಪ್ಪೆ, ಇವತ್ತಿನಿಂದ ನೀನು ನನ್ನ ರೂಮ್ನಲ್ಲೇ ಇರ್ಬೋದು. ಹಾಗಿದ್ರೆ ನಿಮ್ಗೆ ಆ ರೂಮಲ್ಲಿ ಎಂಟ್ರಿ ಇಲ್ಲ. ಮತ್ತೆ ನಾನೆಲ್ಲಿರ್ಲಿ? ನನ್ನ ರೂಮಲ್ಲಿ ಯಜಮಾನ್ರೆ. ಚಂಪಾ, ಇವ್ರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಅದಕ್ಕೆ ಯಾಕಮ್ಮ ಗಲಾಟೆ ಮಾಡ್ತಿಲ್ಲ? ಈ ಕಲ್ಪನಾ ಕತ್ತಲಿಗುಪ್ಪೆ ನನ್ನ ರೂಮಲ್ಲೇ ಇರಲಿ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. What is this 14 years? ರಾಮಾಯಣ. ಅದು ನಮ್ಮನೆಲ್ಲ ಯಾಕೆ? Ask her. ಮರಳಿ ಬಂದಳು ಸೀತೆ. ಕಲ್ಪನಾ, ಈ ಹಾಡು ನಮ್ಮನೇಲಿ ಯಾಕೆ ಹಾಡ್ತಾ ಇದೀಯಾ? ನನ್ನ ವನವಾಸ ಮುಗಿತಲ್ಲ, ಅದಕ್ಕೆ. ಅಂದ್ರೆ ಪಾಂಡುರಂಗನ್ ಮದ್ವೆ ಆಗ್ಬೇಕು ಅಂತ ಎಷ್ಟು ವರ್ಷಗಳಿಂದ ಆಸೆ ಪಟ್ಟಿದ್ದೆ. ಆದ್ರೆ ಅದು ನೆರವೇರ್ಲೇ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅವರು ಸುಖವಾಗಿಲ್ಲ ಅಂತ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? What you mean? ನಿನ್ನ ಮತ್ತು ಪಾಂಡುರಂಗನ ಸಂಬಂಧ ದಿನೇ ದಿನೇ ಕೆಡ್ತಾ ಹೋದ್ರೆ ನನ್ನ ಪಾಂಡುರಂಗ ಆದಷ್ಟು ಬೇಗ ಮದ್ವೆ ಮಾಡ್ಕೋತಾರೆ. ನೀನು ನಮ್ಮಿಬ್ರು ಸಂಬಂಧನ ಬ್ರೇಕ್ ಮಾಡೋದಕ್ಕೆ ಬಂದಿರೋದು? ಬ್ರೇಕ್ ಆಗ್ತಾ ಇರೋ ಈ ಮನೇನ ಬೆಸೆಯೋಕ್ ಬಂದಿದ್ದೀನಿ. ಪಾಂಡುರಂಗ ನೀನ್ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನ್ ಯಾಕೆ ಇಷ್ಟು ದೂರ ಬರ್ಬೇಕಾಗಿತ್ತು? ಪಾಂಡುರಂಗ ನಿನ್ನಿಂದ ದೂರ ಆಗ್ತಿದ್ದಾನೆ. ನನಗೆ ನನಗೆ ಹತ್ರ ಆಗ್ತಿದ್ದಾನೆ. ನನ್ನ ಕಾಲಿಗೆ ನಮಸ್ಕಾರ ಮಾಡಿದ ಮೊಟ್ಟ ಮೊದಲ ಹುಡುಗಿ ಅಂದ್ರೆ ನೀನೇ. ನೆಕ್ಸ್ಟ್ ನೀನೇ. ಇನ್ನು ಯಾರಾದ್ರೂ ನನ್ನ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದಿದ್ರೆ ಬೇಗ ಮಾಡ್ಕೊಂಡ್ಬಿಡಿ, ಬಿಡುವಾಗಿದೆ. ಆಸ್ತಿ ಪತ್ರಕ್ಕೆ ಈಗಲೇ ಸೈನ್ ಹಾಕ್ಬಿಡು. ನಮಸ್ಕಾರ ಮಾಡೋದ ನಿನ್ ಕಾಲೇ ಕತ್ತರಿಸಿ ದೇವ್ರ ಮನೇಲಿ ಇಟ್ಕೊಂಡ್ಬಿಡ್ತೀನಿ. ನನ್ನ ಕನ್ನಡಕ ತಗೊಳ್ಳಿ. ಥ್ಯಾಂಕ್ ಯು. ನನ್ನ ಪರ್ಸು ತಗೊಳ್ಳಿ. ಥ್ಯಾಂಕ್ ಯು. ನನ್ನ ಕರವಸ್ತ್ರ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಫೋನು
ತಗೊಳ್ಳಿ ಥ್ಯಾಂಕ್ ಯು ನನ್ನ ಗಾಡಿಗೆ. ತಗೊಳ್ಳಿ. ಕಲ್ಪನಾ, ಸಪ್ಲೈ ಕೆಲಸ ಏನಿದ್ರು ನಂದು. ನೀನ್ ಯಾಕೆ ರಿಪ್ಲೈ ಮಾಡ್ತಾ ಇದೀಯಾ? ಪ್ರತಿದಿನ ನೀವೇ ಅವ್ರ ಕೆಲಸನೆಲ್ಲ ನೋಡ್ಕೊಂಡಿದ್ದಿದ್ರೆ ನನ್ನನ್ನು ಯಾಕೆ ಅವ್ರ PA ನಾಗಿ ಮಾಡ್ಕೋತಾ ಇಲ್ಲ? PA ಮಾತ್ರಕ್ಕೆ ಇದು ಅಫಿಷಿಯಲ್ ವರ್ಕ್. ಸುಮ್ಮನೆ ಯಾತಕ ಜಗಳ. ಆ ಕಲ್ಪನಾ ಕತ್ರಗುಪ್ಪೆ, ಇವತ್ತು ಸಂಜೆಯ ನಂತರದ ನನ್ನ ಕಾರ್ಯಕ್ರಮಗಳು ಏನೇನು ಅಂತ ಒಂದು ಸಲ ಹೇಳ್ಬಿಡು. 4 ರಿಂದ 6 ಗಂಟೆವರೆಗೂ ನಿಮ್ಗೊಂದು ಮೀಟಿಂಗ್ ಇದೆ. ಆಮೇಲೆ ನೀವು ಫುಲ್ ಫ್ರೀ ಆಗ್ಬಿಡ್ತೀರಾ. ಮತ್ತೆ ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೂ ಜಾಜಿ ಅವ್ರ ಜೊತೆ ಜಟಾಪಟಿ ಲಟಾಪಟಿ ಅಂದ್ರೆ ಜಗಳ. ನನ್ನ ಪ್ರೋಗ್ರಾಮ್ ಫಿಕ್ಸ್ ಮಾಡೋದಕ್ಕೆ ಹೂ ಆರ್ ಯು? ಇಷ್ಟೆಲ್ಲ ಇಂಗ್ಲಿಷ್ ಮಾತಾಡ್ತೀರಾ? ನಿಮಗ್ PA ಅಂದ್ರೆ ಗೊತ್ತಿಲ್ವಾ? ಅದು ಕಲ್ಪನಾ ಕತ್ರಗುಪ್ಪೆ, ಸಂಜೆ 6 ನಂತರ ನೀನು ಹೋಟೆಲ್ ಗಾರ್ಡನ್ ಹತ್ರ ಬಂದ್ಬಿಡು. ಹಾಗೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಊಟನೂ ಮಾಡ್ಕೊಂಡು ಜೈ ಹೇಳಿ ಬಂದ್ಬಿಡು. ಯಾರಿಗೂ ಜೈ ಹೇಳ್ತೀರಾ? ಅದು ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಅದೇ ಯಾಕೆ ಅಂತ. ಅಯ್ಯೋ ಶಿವನೇ, ಭಾರತದಲ್ಲಿ ಇದ್ಮೇಲೆ ಭಾರತ್ ಮಾತಾ ಕಿ ಜೈ ಅಂತಾನೆ ಹೇಳ್ಬೇಕು. ಅತ್ತೆ ಬ್ಲೆಸ್ ಮೀ. ಮತ್ತೆ ನೋಡಿ ನಿಮ್ ಸಣ್ಣ ಹೇಗೆ ಆಡ್ತಾ ಇದಾರೆ ಅಂತ. ಮಗನೇ, ಅಮ್ಮನೆ ಅದೇನು ಅಂತ ಹೇಳಿ. ಜಾಜಿ ಅಂತ ಸೊಸೆ ಎಲ್ಲಿಬೇಕಾದ್ರೆ ಕಲ್ಪನಾ ಕತ್ತಲಿಗುಪ್ಪೆ ಜೊತೆಲಿ ಊಟಕ್ಕೆ ಹೋಗ್ತೀಯಾ? ಮಾತೃಶ್ರೀ ರಂಗಮ್ಮನವರೇ, ವಾಸ್ತವಾಂಶ ಏನು ಅನ್ನೋದು ತಮಗೇನು ಗೊತ್ತಿಲ್ಲ. ನಾವು ಈ ತರ ಡ್ರೆಸ್ ಮಾಡ್ಕೊಂಡಾಗ ನಮ್ಮ ಹಿಂದೆ ಬರೋದು ಇವ್ರಿಗೆ ಅವಮಾನ ಅಂತೆ. ನಾವು ಈ ಡ್ರೆಸ್ ನಲ್ಲಿ ಇವ್ರಿಗೆ ಅಂಕ ತರ ಕಾಣಿಸ್ತೀವಂತೆ. ನಮ್ಮಿಂದಾಗಿ ಇನ್ನೊಬ್ಬರಿಗೆ ನೋವಾಗೋದನ್ನ ನಾನು ಇಷ್ಟಪಡಲ್ಲ. ಕಲ್ಪನೆಗೆ ಆ ಭಾವನೆ ಇಲ್ಲ, ಹಾಗಾಗಿ ಊಟ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಭ್ಯಂತರ ಇಲ್ಲಾಂದ್ರೆ ತಾವು ನನ್ನ ಜೊತೆ ಬನ್ನಿ, ದೇವಸ್ಥಾನದಲ್ಲಿ ಬಿಟ್ಟು ಹೋಗಿರ್ತೀನಿ. ನಾವಿಬ್ರು ಊಟ ಮಾಡ್ಕೊಂಡು ಬರುವಾಗ ನಿಮ್ಮನ್ನು ಹಾಗೆ ಕರ್ಕೊಂಡು ಬರ್ತೀನಿ. ನಿಮಗೆ ಕೊಟ್ಟ ಸಮಯ ಮುಗಿತು, ನಾವಿನ್ನು ಬರ್ತೀವಿ. ಟೇಕ್ ಕೇರ್. ಕಲ್ಪನಾ ಕತ್ರಗುಪ್ಪೆ ಬರಲ್ಲ? ಹೋಗಿ ಬರ್ತೀನಿ ಅಂತ ಹೇಳಿ ರಾಜಾ. ಈ ಹುಡುಗರಿಗೆ ಪ್ರೀತಿ ಬಂದ್ಬಿಡ್ತು ಅಂದ್ರೆ ಹುಡುಗರ ಹೆಸರನ್ನೇ ಬದಲಾಯಿಸ್ಬಿಡ್ತೀರಾ? ಅದಕ್ಕೆ ಅಣ್ಣನ ಹೀಗೆ ಬಿಟ್ರೆ ಅವನು ನಿಮ್ ಕೈಗೆ ಸಿಗಲ್ಲ. ಹೋಗಿ ಸಾರಿ ಅಂತ ಕೇಳಿ ವಾಪಸ್ ಬರ್ತಾನೆ. ಸಾರಿ ನಾನು ನೆವರ್. ಆ ಕಲ್ಪನಾ ಯಾರು, ಎಲ್ಲಿಂದ ಬಂದ್ಲು, ಅವಳ ಮ್ಯಾರೇಜ್ ಆಗಿದೆಯೋ ಇಲ್ವೋ ಅಂತ ಫೈಂಡ್ ಔಟ್ ಮಾಡ್ಕೊಂಡು ಬನ್ನಿ. ನಾನು ಅವಳ ಕಿಟ್ ನ ಸರ್ಚ್ ಮಾಡಿದಾಗ ಈ ವಿಸಿಟಿಂಗ್ ಕಾರ್ಡ್ ಸಿಕ್ತು. ಈ ಅಡ್ರೆಸ್ಗೆ ಹೋಗಿ ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಹೋಗಕ್ಕಾಗತ್ತಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಟೇಕ್ ಇಟ್. ಏ ಚಂಪಾ, ನೋಡೆ ನನ್ನ ಮಗ ಹ್ಯಾಕ್ ಕೂತಿದ್ದಾನೆ ಅಂತ. ಯಜಮಾನ್ರ ಥರನೇ ಕೂತಿದ್ದಾರೆ. ಆ ಕಾಲುಗಳು ಇವತ್ತು ಉಪಯೋಗಕ್ಕೆ ಬಂತು. ಯಾರಿಗೆ ಹೇಳ್ಬೇಕೋ ಅವನಿಗೆ ಹೇಳ್ತೀನಿ. ರೀ, ಇಷ್ಟು ದಿನಕ್ಕೆ ನಮ್ಮ ಮಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದಾನೆ. ಅದ್ಯಾವ ಘಳಿಗೆಲಿ ನೀವು ಜಾಜಿನ ತಂದು ಗಂಟು ಹಾಕಿದ್ಲೋ, ನೆಟ್ಟಿಗೆ ಮಾತಾಡಕ್ಕೂ ಅವನ ಕೈಲಿ ಆಗ್ತಿರ್ಲಿಲ್ಲ. ಈಗ ಒಳ್ಳೆ ಲಾಜಲ್ ತರ ಇದ್ದಾನೆ. ಬಂದು ನೋಡ್ಲಿ. ನೀವೆಲ್ ಬಲ್ತಿಲ್ಲ, ನೀವೆಲ್ ನೋಡ್ತಿಲ್ಲ, ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ ನೋಡಿ. ನನ್ನ ಕಲ್ಮ. ಕಲ್ಪನಾ ಕತ್ರಗುಪ್ಪೆ, ಎಸ್ ಬಾಸ್. ನಾನು ನನಗೆ ಒಂದು ಸರ್ವೆ ಅಸೈನ್ಮೆಂಟ್ ಕೊಟ್ಟಿದ್ದೆ. ಎಲ್ಲಿವರೆಗೂ ಬಂತು? ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಲಿಸ್ಟ್ ಮಾಡಿದೀನಿ ಬಾಸ್. ಎಲ್ಲಿ ಒಬ್ಬೊಬ್ರದಾಗಿ ಹೇಳ್ತಾ ಹೋಗು. ಮೊದಲನೇದಾಗಿ ಪಲ್ಲವಿ ದಿನಕ್ಕೆ 4 ಸರಿ ಜುಟ್ಟು ಹಾಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ತನ್ನ ಜುಟ್ಟನ್ನ ಕೆಡಿಸ್ಕೊತಾ ಇರ್ತದೆ. ನೆಕ್ಸ್ಟ್ ರಂಗಮ್ಮ 3 ಹೊತ್ತು ಟಿವಿ ಮುಂದೆ ಕೂತ್ಕೊಂಡು WWF ಫೈಟಿಂಗ್ ನ ನೋಡ್ತಾ ಇರ್ತಾರೆ. ಹತ್ರ ಹೋದ್ರೆ ಹೊಡಿತಾರೆ. 3ನೇದು ಜಾಜಿ ಅವರು 3 ಹೊತ್ತು ಏರೋ ಬಿಕ್ಕು, ಆ ಬಿಕ್ಕು, ಈ ಬಿಕ್ಕು, ಸೌಂದರ್ಯ ಅಂತ ಇಡೀ ದಿನ ವೇಸ್ಟ್ ಮಾಡ್ತಾರೆ. ಟೋಟಲಿ ಮನೇಲಿ ಯಾವ ಕೆಲಸನೂ ಮಾಡಲ್ಲ. ನೆಕ್ಸ್ಟ್ ವಿಠಲ ಈ ಮನೆಯಲ್ಲಿ ದೊಡ್ಡ ವೇಸ್ಟ್ ಬಾಡಿ. ಮೊದಲೇ ಕೆಲಸ ಇಲ್ಲ, ದಂಡ ಪಿಂಡ ತರ ತಿನ್ಕೊಂಡ್ ಬಿದ್ದಿರ್ತಾನೆ. ಇನ್ನು ಚಂಪಾ ಇಡೀ ದಿನ ಅಡ್ಗೆ ಮನೆ ಕೆಲಸ ಅಂತ ಮಾಡ್ತಾ ಇರ್ತಾಳೆ. ಟೈಮ್ ಸಿಕ್ಕಾಗ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಕನ್ಸ್ ಕಾಣ್ತಾ ಇರ್ತಾಳೆ. ಈಗ ಈ ಮನೆಯಲ್ಲಿ ಯಾರ್ಯಾರಿಂದ ಎಷ್ಟು ಖರ್ಚಾಗ್ತಿದೆ ಅನ್ನೋದನ್ನ ಹೇಳಿ. ರಂಗಮ್ಮ ಅವರು ದಿನಕ್ಕೆ ಚಕ್ಲಿ ಕೋಡ್ಬಳೆಗೆ ಅಂತ 50 ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಬಾಸ್. ಇನ್ನು ಪಲ್ಲು ಬಿಟ್ಲ ಅಣ್ಣನಿಂದ ಯಾವ ರೀತಿ ಆಸ್ತಿನ ಲಪ್ಟಾಯಿಸ್ಬೋದು ಅಂತ ಪ್ಲಾನ್ಗೋಸ್ಕರನೇ 1000 ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಬಾಸ್. ಈ ಮನೆಯಲ್ಲಿ ಜಾಸ್ತಿ ಖರ್ಚು ಮಾಡ್ತಾ ಇರೋದು ಜಾಜಿ ಅವರು. ಒಂದಿನಕ್ಕೆ ಫೇಶಿಯಲ್, ನೇಲ್ ಪಾಲಿಶು, ಹೇರ್ ಸ್ಟೈಲು, ಜಿಮ್ನಾಸ್ಟಿಕ್, ಏರೋಬಿಕ್ಸು, ಅದು ಇದು ಅಂತ 2000 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ತಿಂಗಳಿಗೆ 60,000 ರೂಪಾಯಿ ಬಾಸ್. ನಮ್ಮ ಜಾಜಿ ಅವರ 3 ದಿನದ ಖರ್ಚನ್ನ ಉಳಿಸ್ಬಿಟ್ರೆ ನಾವು ಇನ್ನೊಂದು ಸಂಸಾರನೇ ಮೇಂಟೈನ್ ಮಾಡ್ಬೋದು. ರೀ ಅವಳ್ಯಾರಿ ನನ್ನ ಎಕ್ಸ್ಪೆಂಡಿಚರ್ ಲೀಸ್ಟ್ ಹೇಳಕ್ಕೆ? PA ಅಂತ ಬಂದ ಮೇಲೆ ಮುಗೀತು. ಅವ್ರು ಹೇಳಿದ್ದೇ ಲೆಕ್ಕ. ಅಲ್ಲ ರೀ, ನೀವ್ ಯಾಕೆ ಅಷ್ಟೊಂದು ಖರ್ಚು ಮಾಡೋದು? 1 ಪೈಸಾ ದುಡಿಯೋ ಯೋಗ್ಯತೆ ನಿಮ್ಮಲ್ಲಿ ಇದೆಯಾ? ರೀ ಏನ್ರಿ ಎಲ್ರೂ ಮುಂದೆ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ?
ಸರಿ ಬಿಡಿ, ನಾನು ಬಿಸ್ನೆಸ್ ಮಾಡಿ ಮನಿನ ಅರ್ನ್ ಮಾಡ್ತೀನಿ. ಅದಕ್ಕೆ ಬಂಡವಾಳ ಇನ್ವೆಸ್ಟ್ ಮಾಡೋದಕ್ಕೆ ಒಬ್ರಿದ್ದಾರೆ. ಮನಿ ಅವ್ರದ್ದು, ಮೈಂಡ್ ನಂದು. ನಿಮ್ಮನ್ನ ನಂಬಿ ಹಣ ಹೂಡುವಂತ ಮೂರ್ಖ ಯಾರು ಅಂತ. ಮಿಸ್ಟರ್ ರಾಕೇಶ್. ಹೇ ಜಾಜಿ, ಹಾಯ್. ಹಾಯ್ ರಾಕೇಶ್, ಹೌ ಆರ್ ಯು? ಹೇ, ಐ ಆಮ್ ಫೈನ್. ಹೌ ಆರ್ ಯು? ಐ ಆಮ್ ಫೈನ್. ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಸೇಲ್ಸ್ ಬಗ್ಗೆ ಎನಿ ಇಂಪ್ರೂವ್ಮೆಂಟ್ಸ್? ಹೇ, ನಮ್ಮ ಪ್ರಾಡಕ್ಟ್ಸ್ ಗೆ 70% ಆರ್ಡರ್ ಸಿಕ್ಕಿದೆ ಗೊತ್ತಾ? ವೆರಿ ನೈಸ್. ಬೈ ದ ವೇ 10% ಗೂಡ್ಸ್ ನ ಮುಂಬೈ ಕಳಿಸಿದೀವಿ, 10% ಗೂಡ್ಸ್ ನ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡಿದೀವಿ. ನಮ್ಮ ಪ್ರಾಡಕ್ಟ್ ಗೆ ತುಂಬಾನೇ ಡಿಮಾಂಡ್ ಇದೆ. ಎನಿವೆ, ಇವತ್ತು ಸಂಜೆ ಮೀಟಿಂಗ್ ಇದೆ, ಜೊತೆಗೆ ಪಾರ್ಟಿನೂ ಇದೆ. ನಾವೆಲ್ಲ ಡೈರೆಕ್ಟರ್ಸ್ ಕುತ್ಕೊಂಡು ಅಲ್ಲೇ ಡಿಸೈಡ್ ಮಾಡಬೇಕು. ಒಡಿಸೆ Sure, why not? Let's have the party today. ರಾಕೇಶ್, ಇವರೇ ನನ್ನ ಹಬಿ. ಯು ಮೀನ್ ಹಸ್ಬೆಂಡ್? ಏನ್ ಹೇಗಿದ್ದಾರೆ? ಒಳ್ಳೆ ಗುಬ್ಬಿ ಮರಿತಾರ? Get lost. ಓಕೆ, ಡೂ ಡಿಡ್ ಡನ್. ಇವರೇ ನಮ್ಮ ಮತ್ತೆ. ಹೋಗಿ ಮತ್ತೆ. ಇವಳ ಹೆಸರು ಚಂಪಾ ಅಂತ. ಇವಳಿಗೆ ಯಾವಾಗ್ಲೂ ನನ್ನ ಹಸ್ಬೆಂಡ್ಗೆ ಲೈನ್ ಹೊಡಿದೆ ಕೆಲಸ. ಸ್ವಲ್ಪ ನುಲಿಯೋದು ಜಾಸ್ತಿ. ಯಾಕೆ? ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್. ವೆರಿ ಗುಡ್. ಇಂಥದ್ದೊಂದು ಕ್ಯಾರೆಕ್ಟರ್ ಮನೆಯಲ್ಲಿದ್ರೆ ಎಲ್ರಿಗೂ ಖುಷಿ ಸಿಗತ್ತೆ. ನೋಡಿದ್ ಸಾಕು. ಇವಳ ಹೆಸರು ಪಲ್ಲವಿ ಅಂತ. ನನಗೆ ತುಂಬಾ ಬೇಕಾದವಳು. ಬುದ್ಧಿ ಇಲ್ಲ ಅನ್ಸುತ್ತೆ. ಇವರು ನಮ್ಮನೆ ಅಳಿಯ ದಂಡ ಪಿಂಡ. ರಾಕೇಶ್, ನಾವು ಬಿಸ್ನೆಸ್ ಬಗ್ಗೆ ಟಾಕ್ ಮಾಡಕ್ಕೆ ಹೊರಗಡೆ ಹೋಗೋಣ. ವೈ ನಾಟ್? ಓಕೆ. ಅಣ್ಣ, ಅದಕ್ಕೆ ಅವನ್ ಕೈ ಹಿಡಿದು ಅಂದ್ರೆ ನಿನ್ನ ಕೈ ಕೊಟ್ಟಂಗೇನೆ. ಏನು ಇಷ್ಟೊತ್ತಾದ್ರೂ ನಿನ್ ಹೆಂಡತಿ ಪತ್ತೆನೇ ಇಲ್ವಲ್ಲೋ? ಎಲ್ಲ ನಿಮ್ಮ ಬೋಡು ತಲೆ ಯಜಮಾನಪ್ಪ ಮಾಡಿದ ಕೆಲಸ. ಓ ಮೈ ಗಾಡ್, ಪಾರ್ಟಿ ಎಷ್ಟು ಗ್ರ್ಯಾಂಡ್ ಆಗಿತ್ತಲ್ವಾ? ಎಸ್ ಎಸ್ ಎಸ್. ನೀನ್ ಜೊತೆಯಲ್ಲಿ ಇದ್ದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನಿನಗೆ ಡ್ರಿಂಕ್ ಮಾಡ್ಬೇಡ ಅಂತ ಎಷ್ಟು ಹೇಳ್ದೆ, ನೀ ನನ್ನ ಮಾತೇ ಕೇಳಲ್ಲಪ್ಪ. ಇಟ್ಸ್ ಓಕೆ ಪಾ, ಮನೆ ಹತ್ರದಲ್ಲೇ ಇದೆ. ಐಲ್ ಮ್ಯಾನೇಜ್. ಓಕೆ, ಓಕೆ ಬಾಯ್. ಬಾಯ್, ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ನಾಯಿ ತರ ಮೂಸೋಕೇನೋ ತೋಳ್ ಮಡ್ಚಿದ್ದು. ಪಾರ್ಟಿಲ್ ನಾನು ಕುಡ್ದಿದ್ದೀನೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ? ಇನ್ಫ್ಯಾಕ್ಟ್ ಪಾರ್ಟಿಲ್ ನನಗೂ ಬಲವಂತ ಮಾಡಿದ್ರು ಡ್ರಿಂಕ್ ಮಾಡಿ ಅಂತ. ಬಟ್ ಐ ಸೆಡ್ ನೋ. ನಾಳೆನೂ ಬಲವಂತ ಮಾಡಿದ್ರೆ ಐ ಕಾಂಟ್ ಸೇ ನೋ. ಅಮ್ಮ, ಈ ಮನೆ ಸೊಸೆಯಾಗಿ ಯಾವ್ದೋ ಹುಡುಗನ ಜೊತೆ ಹೋಗಿ ಇಷ್ಟೊತ್ತಿಗೆ ಬಲ್ತಾ ಇದೆಯಲ್ಲ, ಇದು ಸರಿನಾ? ಇದು ಪ್ರಶ್ನೆ. ಅತ್ತೆ, ನೀವ್ ಯಾವ ಕಾಲದಲ್ಲಿದ್ದೀರಾ? ಬಿಸ್ನೆಸ್ ಕಾಂಟ್ಯಾಕ್ಟ್ ಗಳು ಬೆಳೆಯೋದೇ ಇಂಥ ಪಾರ್ಟಿಗಳಲ್ಲಿ. ಏನ್ ಇವ್ರು IPL ಶೇರ್ ಹೋಲ್ಡರ್ ಪ್ರೀತಿ ಜಿಂಟ. ಅತ್ತೆ, ನೀವ್ ಒಂದ್ ಕೆಲಸ ಮಾಡಿ, ನೀವು ನಿಮ್ ಸಂತರ ಜುಬ್ಬ ಪೈಜಾಮ ಹಾಕೊಳ್ಳಿ. ಯು ಲುಕ್ ಆಲ್ಸೋ ಬ್ಯೂಟಿಫುಲ್. ಏನು ಯಜಮಾನ್ರೆ, ಜಾಜಿ ಅವ್ರು ಮಾಡ್ತಾ ಇರೋದು ಸ್ವಲ್ಪನೂ ಸರಿಗಿಲ್ಲ. ನೀವಾದ್ರೆ ಒಂದ್ ಮಾತು ಹೇಳಕ್ಕಾಗಲ್ವಾ? ಬರ್ತಾ ಬರ್ತಾ ರಾಕೇಶನ್ ಜೊತೆ ಸುತ್ತಾಟ ಜಾಸ್ತಿ ಆಗೋಗಿದೆ. ಪಾಂಡುರಂಗ, ನೀನ್ ಇದನ್ನ ಮಟ್ಟ ಹಾಕ್ಲೇಬೇಕು. ಇಲ್ಲ ಅಂದ್ರೆ ನಮ್ಮ ಗಂಡುಗಲಿ ವಂಶಕ್ಕೆ ಅವಮಾನ. ನಿನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಬಳೆ ತೊಟ್ಕೋ. ರಾಕೇಶ್, ಇವತ್ ರಾತ್ರಿ ನಮ್ಮಲ್ಲೇ ಡಿನ್ನರ್ ಮಾಡ್ಕೊಂಡು ಹೋಗು. ನಾನ್ ಎಕ್ಸ್ಟ್ರಾ ಅಡ್ಗೆ ಮಾಡಿಲ್ಲ. ಇಟ್ಸ್ ಓಕೆ. ನಿನ್ನೆ ತರನೇ 5 ಸ್ಟಾರ್ ಹೋಟೆಲ್ಗೆ ಹೋಗೋಣ, ಡ್ರಿಂಕ್ಸ್ ತಗೋಣ, ಊಟ ಮಾಡೋಣ. ಎಕ್ಸಾಕ್ಟ್ಲಿ. ಚಲೋ. ಲೆಟ್ಸ್ ಗೋ. ನಿತ್ಕೊಳ್ಳಲೇ ಚಾಚಿ ಚಂಪಲ್ ತಿನ್ನಿ. ಮರ್ಯಾದೆ, ಹೆಂಡತಿನ ಏಕೋಜನದಲ್ಲಿ ಕರಿತೀರೇನ್ರಿ? ಹಾಗೆ ಕರೆಯುವುದೇ ನಮ್ಮ ಗಂಡುಗಲಿ ವಂಶದ ಧರ್ಮ. ಯಾವನೋ ರಾಕೇಶ ಅಂತೆ, ಇವನ್ ಜೊತೆ ಹುಟ್ಟಾಟ ಅಂತೆ, ಲೇಟಾಗಿ ಮನೆಗೆ ಬರೋದಂತೆ, ಹೋಟೆಲಲ್ಲಿ ಊಟ ಅಂತೆ, ಮೇಲೆ ಡ್ರಿಂಕ್ಸ್ ಅಂತೆ. ಇವೆಲ್ಲ ನಮ್ಮ ಗಂಡುಗಲಿ ವಂಶದಲ್ಲಿ ನಡೆಯಲ್ಲ. ಯಾವ್ದೋ ಹಳೆ ಫ್ರೆಂಡ್ ಅನ್ನ ಕರ್ಕೊಂಡ್ ಬರೋದು, ಮನೇಲಿ ಇಟ್ಕೊಳ್ಳೋದು, ಅವ್ರ ಜೊತೆ ಸುತ್ತಾಡೋದು ಗಂಡುಗಲಿ ವಂಶದಲ್ಲಿ ನಡೆಯುತ್ತೆ. ಅದು ಹಾಗಲ್ಲ ಕಣ್ರಿ. ನೀವು ನನ್ನನ್ನ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಾ ಇದ್ರಿ ಅಲ್ವಾ? ಅದಕ್ಕೆ ನಿಮ್ಮ ಪ್ರೀತಿನ ಸಂಪಾದನೆ ಮಾಡಬೇಕು ಅಂತ ನಾನು ಮತ್ತು ಕಲ್ಪನಾ ಕತ್ರಗುಪ್ಪೆ ಸೇರ್ಕೊಂಡು ನಾಟಕ ಮಾಡ್ಬಿಟ್ವಿ. ಜಾಜಿ ಅವರೇ, ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ನಾವಿಬ್ರು ಸೇರಾಡಿದ ನಾಟಕ ಇದು. ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ಅಬ್ಬಾ, ಈಗ ನಂಗೆ ಸಮಾಧಾನ ಆಯ್ತು. ಏನ್ರಿ ಸಮಾಧಾನ ಆಗೋದು? ಅಲ್ಲ, ನೀವು ಮಾಡಿದ್ರೆ ಸರಿ ಏನ್ರಿ? ನೀವ್ ತಿಳ್ಕೊಂಡಿರೋ ತರ ನಾವಿಬ್ರು ಕ್ಲಬ್ ಬಾರು ಅಂತೆಲ್ಲ ಸುತ್ತಿಲ್ಲ. ನಿಮಗ್ ಬುದ್ಧಿ ಕಲ್ಸೋಣ ಅಂತ ನಾನು ರಾಕೇಶ್ ಆಡಿದ ನಾಟಕ ಇದು. ಯಾರು ಗೊತ್ತಾ? ನನ್ ಕಸಿನ್. ಇದೇ ಕಡೆ ಇನ್ನೊಂದ್ಸಲ ನೀವೇನಾದ್ರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರೆ ಈ ಕತ್ರಗುಪ್ಪೆ ಕಲ್ಪನೆ ನನ್ನ ಪಿ ಆಗಿ ಬರಲ್ಲ, ನನ್ನ ಹೆಂಡತಿ ಆಗಿ ಬರ್ತಾಳೆ.